ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2024 ದಸರಾ ಗಜಪಡೆಗೆ ಕೊನೆ ಹಂತದ ತೂಕ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ತೂಕದಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡ ಕ್ಯಾಪ್ಟನ್ ಅಭಿಮನ್ಯು ಮೈಸೂರಿಗೆ ಬಂದ ಬಳಿಕ 260 ಕೆಜಿ ಹೆಚ್ಚಿಸಿಕೊಂಡ ಅಭಿಮನ್ಯು ಆರಂಭದಲ್ಲಿ 5560 ಕೆಜಿ ಇದ್ದ ಅಭಿಮನ್ಯು ಈಗ 5820 ಕೆಜಿ ಇದ್ದು, ಲಕ್ಷ್ಮಿ 2625 ಕೆಜಿ ಇದ್ದು, ಭೀಮಾ 5380 ಕೆಜಿ ಇದ್ರೆ, ಏಕಲವ್ಯ 5095 ಕೆಜಿ, ರೋಹಿತ್ 3930 ಕೆಜಿ, ದೊಡ್ಡ ವರಲಕ್ಷ್ಮಿ ಆನೆ 3570 ಕೆಜಿ ಇದ್ರೆ, ಕಂಚನ್ 4725 ಕೆಜಿ, ಪ್ರಶಾಂತ ಆನೆ 5240 ಕೆಜಿ ಇದ್ರೆ, ಸುಗ್ರೀವ 5540 ಕೆಜಿ, ಗೋಪಿ ಆನೆ 5280 ಕೆಜಿ, ವರಲಕ್ಷ್ಮಿ ಆನೆ 3555 ಕೆಜಿ, ಮಹೇಂದ್ರ 5150 ಕೆಜಿ, ಹಿರಣ್ಯ 3160 ಕೆಜಿ, ಧನಂಜಯ ಆನೆ 5225 ಕೆಜಿ ಆಗಿದ್ದಾರೆ. ಅಭಿಮನ್ಯು 5820, ವರಲಕ್ಷ್ಮಿ 3555, ಆಮೇಲೆ ಭೀಮಾ ಬಂದ್ರು 5380, ಏಕಲವ್ಯ 5095, ಲಕ್ಷ್ಮಿ 2625, ಆಮೇಲೆ ರೋಹಿತ್ 3930, ಗೋಪಿ 5280, ಕಂಜನ್ 4725, ಧನಂಜಯ 5255. ಸೊ ಇಲ್ಲಿ ಇನ್ನೊಂದು ನೋಡಬಹುದು, ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ, ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಇದಕ್ಕೆ ಹೋಗಿದ್ದಾನೆ, ಪೊಸಿಷನ್ಗೆ ಹೋಗಿದ್ದಾನೆ. ಹೈಯೆಸ್ಟ್ ಗೇನ್ ಆಗಿರುವಂತನು. ಪ್ರಶಾಂತ 5240. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2024 ದಸರಾ ಗಜಪಡೆಗೆ ಕೊನೆ ಹಂತದ ತೂಕ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ತೂಕದಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡ ಕ್ಯಾಪ್ಟನ್ ಅಭಿಮನ್ಯು ಮೈಸೂರಿಗೆ ಬಂದ ಬಳಿಕ 260 ಕೆಜಿ ಹೆಚ್ಚಿಸಿಕೊಂಡ ಅಭಿಮನ್ಯು ಆರಂಭದಲ್ಲಿ 5560 ಕೆಜಿ ಇದ್ದ ಅಭಿಮನ್ಯು ಈಗ 5820 ಕೆಜಿ ಇದ್ದು, ಲಕ್ಷ್ಮಿ 2625 ಕೆಜಿ ಇದ್ದು, ಭೀಮಾ 5380 ಕೆಜಿ ಇದ್ರೆ, ಏಕಲವ್ಯ 5095 ಕೆಜಿ, ರೋಹಿತ್ 3930 ಕೆಜಿ, ದೊಡ್ಡ ವರಲಕ್ಷ್ಮಿ ಆನೆ 3570 ಕೆಜಿ ಇದ್ರೆ, ಕಂಚನ್ 4725 ಕೆಜಿ, ಪ್ರಶಾಂತ ಆನೆ 5240 ಕೆಜಿ ಇದ್ರೆ, ಸುಗ್ರೀವ 5540 ಕೆಜಿ, ಗೋಪಿ ಆನೆ 5280 ಕೆಜಿ, ವರಲಕ್ಷ್ಮಿ ಆನೆ 3555 ಕೆಜಿ, ಮಹೇಂದ್ರ 5150 ಕೆಜಿ, ಹಿರಣ್ಯ 3160 ಕೆಜಿ, ಧನಂಜಯ ಆನೆ 5225 ಕೆಜಿ ಆಗಿದ್ದಾರೆ. ಅಭಿಮನ್ಯು 5820, ವರಲಕ್ಷ್ಮಿ 3555, ಆಮೇಲೆ ಭೀಮಾ ಬಂದ್ರು 5380, ಏಕಲವ್ಯ 5095, ಲಕ್ಷ್ಮಿ 2625, ಆಮೇಲೆ ರೋಹಿತ್ 3930, ಗೋಪಿ 5280, ಕಂಜನ್ 4725, ಧನಂಜಯ 5255. ಸೊ ಇಲ್ಲಿ ಇನ್ನೊಂದು ನೋಡಬಹುದು, ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ, ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಇದಕ್ಕೆ ಹೋಗಿದ್ದಾನೆ, ಪೊಸಿಷನ್ಗೆ ಹೋಗಿದ್ದಾನೆ. ಹೈಯೆಸ್ಟ್ ಗೇನ್ ಆಗಿರುವಂತನು. ಪ್ರಶಾಂತ 5240. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2024 ದಸರಾ ಗಜಪಡೆಗೆ ಕೊನೆ ಹಂತದ ತೂಕ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ತೂಕದಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡ ಕ್ಯಾಪ್ಟನ್ ಅಭಿಮನ್ಯು ಮೈಸೂರಿಗೆ ಬಂದ ಬಳಿಕ 260 ಕೆಜಿ ಹೆಚ್ಚಿಸಿಕೊಂಡ ಅಭಿಮನ್ಯು ಆರಂಭದಲ್ಲಿ 5560 ಕೆಜಿ ಇದ್ದ ಅಭಿಮನ್ಯು ಈಗ 5820 ಕೆಜಿ ಇದ್ದು, ಲಕ್ಷ್ಮಿ 2625 ಕೆಜಿ ಇದ್ದು, ಭೀಮಾ 5380 ಕೆಜಿ ಇದ್ರೆ, ಏಕಲವ್ಯ 5095 ಕೆಜಿ, ರೋಹಿತ್ 3930 ಕೆಜಿ, ದೊಡ್ಡ ವರಲಕ್ಷ್ಮಿ ಆನೆ 3570 ಕೆಜಿ ಇದ್ರೆ, ಕಂಚನ್ 4725 ಕೆಜಿ, ಪ್ರಶಾಂತ ಆನೆ 5240 ಕೆಜಿ ಇದ್ರೆ, ಸುಗ್ರೀವ 5540 ಕೆಜಿ, ಗೋಪಿ ಆನೆ 5280 ಕೆಜಿ, ವರಲಕ್ಷ್ಮಿ ಆನೆ 3555 ಕೆಜಿ, ಮಹೇಂದ್ರ 5150 ಕೆಜಿ, ಹಿರಣ್ಯ 3160 ಕೆಜಿ, ಧನಂಜಯ ಆನೆ 5225 ಕೆಜಿ ಆಗಿದ್ದಾರೆ. ಅಭಿಮನ್ಯು 5820, ವರಲಕ್ಷ್ಮಿ 3555, ಆಮೇಲೆ ಭೀಮಾ ಬಂದ್ರು 5380, ಏಕಲವ್ಯ 5095, ಲಕ್ಷ್ಮಿ 2625, ಆಮೇಲೆ ರೋಹಿತ್ 3930, ಗೋಪಿ 5280, ಕಂಜನ್ 4725, ಧನಂಜಯ 5255.
ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಲಾಸ್ಟ್ ಟೈಮ್ ಧನಂಜಯ್ ಸೆಕೆಂಡ್ ಇದ್ದ, ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಇದಕ್ಕೆ ಹೋಗಿದ್ದಾನೆ, ಪೊಸಿಷನ್ಗೆ ಹೋಗಿದ್ದಾನೆ. ಹೈಯೆಸ್ಟ್ ಗೇನ್ ಆಗಿರುವಂತನು. ಪ್ರಶಾಂತ 5-4. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.